ಸರ್ ಮ್ಯೂಟ್ ಅಲ್ಲಿ ಇದೀರಿ. ಓಂ ವಂದೇ ವಂದ್ಯಂ ಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮङ्गलैर्युक्तमङ्गैः ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಯಾವಾಗ ಹನುಮಂತ ಬದುಕಿದ್ದಾನೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾನೋ, ಯಾಕೆ ನೀನು ಲಕ್ಷ್ಮಣನನ್ನು, ಸುಗ್ರೀವನನ್ನು ಅಥವಾ ಅಂಗದನನ್ನು ಕೇಳಲಿಲ್ಲ ಅಂತ ಮರಳಿ ವಿಭೀಷಣ ಪ್ರಶ್ನಿಸಿದಾಗ ಜಾಂಬವಂತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ. 34ನೇ ಶ್ಲೋಕ. ಗುರುರಾಜ ಹೇಳು. ಇತ್ಯುಕ್ತೋ ಬ್ರಹ್ಮಜಃ ಪ್ರೋಚೇ ಇತ್ಯುಕ್ತೋ ಬ್ರಹ್ಮಜಃ ಪ್ರೋಚೇ ಇತ್ಯುಕ್ತೋ ಬ್ರಹ್ಮಜಃ ಪ್ರೋಚೇ ಹನುಮಾನ್ ಯದಿ ಜೀವತಿ ಹನುಮಾನಿಧಿ ಜೀವತಿ ಹನುಮಾನಿಧಿ ಜೀವತಿ ಸ್ವತೇಜಸಾ ಪಾಲಯೇನ್ನೋ ಸ್ವತೇಜಸಾ ಪಾಲಯೇನ್ನೋ ಸ್ವತೇಜಸಾ ಪಾಲಯೇನ್ನೋ ನಾಸ್ತ್ಯನ್ಯ ಶಕ್ತಿಮಾನಿತಿ. ನಾಸ್ತ್ಯನ್ನ ಶಕ್ತಿಮಾನಿತಿ ನಾಸ್ತ್ಯನ್ಯ ಶಕ್ತಿಮಾನಿತಿ. ಈ ರೀತಿ ಜಾಂಬವಂತ ಕೇಳಿದಾಗ ಬ್ರಹ್ಮಜಃ ಇತ್ಯುಕ್ತಃ, ಯಾರು ಸುಗ್ರೀವ, ಯಾರು ವಿಭೀಷಣ ಕೇಳ್ತಾನೆ. ವಿಭೀಷಣ ಕೇಳಿದಾಗ ಬ್ರಹ್ಮಜಃ, ಬ್ರಹ್ಮನ ಮಗನಾಗಿ ಅಥವಾ ಬ್ರಹ್ಮನಿಂದ ಹುಟ್ಟಿದವನು, ಬ್ರಹ್ಮನಿಂದ ಸೃಷ್ಟನಾದವನು ಜಾಂಬವಂತ. ಬ್ರಹ್ಮಜಃ ಪ್ರೋಚೆ, ವಾಪಾಸು ವಿಭೀಷಣನಿಗೆ ಹೇಳ್ತಾನೆ, ಹನುಮಾನ್ ಯದಿ ಜೀವತಿ ಸ್ವತೇಜಸ ನಹ ಸಹ ಪಾಲಯೇತ್ ನಾಸ್ತ್ಯನ್ಯ ಶಕ್ತಿಮಾನ್. ಅವನೊಬ್ಬ ಬದುಕಿದ್ದ ಅಂದ್ರೆ ನಮ್ಗೆಲ್ರಿಗೂ ಉಳಿದವರಿಗೂ ಮರಳಿ ಜೀವನ ಹುಟ್ಟತ್ತೆ. ಅವನೇ ಅಕಸ್ಮಾತು ನಮ್ಮ ಜೊತೆಗೆ ಇಲ್ಲ ಅಂತಂದ್ರೆ ನಾವ್ಯಾರೂ ಕೂಡ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಜೀವತಿ, ಯಾವಾಗ್ಲೂ ಅವನು ಜೀವಿಸಿದ್ದಾನೆ ಅಂತಾದ್ರೆ ಸರ್ವಂ ಜೀವತಿ, ಎಲ್ಲವೂ ಕೂಡ ಜೀವಿಸುವುದು ಸಾಧ್ಯವಾಗುತ್ತೆ. ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ಉಸಿರು ನೀಡುವ, ತಾಕತ್ತೊಳ್ಳುವ ಶಕ್ತಿ ನಮಗೆ ಜಗತ್ತಿನಲ್ಲಿ ಕಾಣಸಿಗದು. ಇತ್ಯುಕ್ತಃ ಏವ ಮುಕ್ತಃ ಪೌಲಸ್ ಇತ್ಯುಕ್ತಃ ಇತಿ ಉಕ್ತಃ ಎಣ್ಸಂಧಿ.
ಇತ್ಯುಕ್ತಃ ಪುಲ್ಲಿಂಗ ಪ್ರಥಮ ಏಕ ಅಂದ್ರೆ ಉಕ್ತಃ ಪುಲ್ಲಿಂಗ ಪ್ರಥಮ ಏಕ. ಉಕ್ತಃ ಊಚೆ ಉಕ್ತ ಊಚೆ ರೇಫ ವಿಸರ್ಗ ಲೋಪ ಆಗಿದೆ. ಇತ್ಯುಕ್ತ ಊಚೆ ಅಂತಾಗಿದೆ. ಊಚೆ ಲಿಟ್ ಪ್ರಥಮ ಏಕವಚ ಪರಿಭಾಷಣೆ. ಊಚೆ ಊಚಾತೆ ಊಚಿರೆ ಅಂತ ರೂಪ ಆಗುತ್ತೆ. ಮುಂದೆ ಪೌಲಸ್ತ್ಯ ಪುಲಸ್ತ್ಯಸ್ಯ ಗೋತ್ರೇ ಭವಃ ಪೌಲಸ್ತ್ಯಃ ಪುಲಸ್ತ್ಯಸ್ಯ ಗೋತ್ರೇ ಭವಃ ಪೌಲಸ್ತ್ಯಃ. ಕಸ್ಮಾತ್ ಪೌಲಸ್ತ್ಯಃ ಪುಲ್ಲಿಂಗ ಪ್ರಥಮ ಏಕ. ಕಸ್ಮಾತ್ ಪಂಚಮಿ ಏಕ. ಪೃಚ್ಛಸಿ ಪೃಚ್ಛಸಿ ಪೃಚ್ಛತಿ ಪೃಚ್ಛತಃ ಪೃಚ್ಛಂತಿ ಪೃಚ್ಛಸಿ. ಲಟ್ ಮಧ್ಯಮ ಏಕ. ಮಾರುತಿಂ ದ್ವಿತೀಯ ಏಕ. ನಾನು ಹನುಮಾನ್ ಹೇಳಬೇಕಿತ್ತು. ಹನುಮಾನ್ ಬ್ರಹ್ಮಜಃ ಬ್ರಹ್ಮಣ ಜಾಯತೆ ಇತಿ ಬ್ರಹ್ಮಜಃ. ಪ್ರೋಚೆ ಲಿಟ್ ಪ್ರಥಮ ಏಕ. ಹನುಮಾನ್ ಶತ್ರು ಮತು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಹನುಮಾನ್ ಹನುಮಂತೌ ಹನುಮಂತಃ. ನಿನ್ನೆ ಆ ಶ್ಲೋಕದ ಶಬ್ದಾರ್ಥ ನೋಡಿರ್ಲಿಲ್ಲ ಅನ್ಸುತ್ತೆ. ಮಾರುತಿಂ ದ್ವಿತೀಯ ವಿಭಕ್ತಿ ಏಕವಚನ. ನ ನ ನ ಅದು ಬಿಡಿ. ಲಕ್ಷ್ಮಣಂ ಸುಗ್ರೀವಂ ಅಂಗದಂ ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಮತಿಮನ್ ಅಂತ ಸಂಬೋಧನೆ. ಮತಿಮನ್ ಇತಿ ಮತಿಮನ್ ಇತಿ. ಇಲ್ಲಿ ಮುಂದಿನ 34ನೇ ಶ್ಲೋಕದಲ್ಲಿ ಯದಿ ಅವ್ಯಯ. ಜೀವತಿ ಜೀವಿಸಲಾಗಿರಲು. ಜೀವತಿ ಸತಿ ಅಂತ ಅರ್ಥ. ಜೀವನ್ ಜೀವಂತೌ ಜೀವಂತಃ. ಜೀವತಿ ಜೀವತೋ ಜೀವತ್ಸು ಸಪ್ತಮಿ ವಿಭಕ್ತಿ ಏಕವಚನ. ಸ್ವತೇಜಸ ಸ್ವಸ್ಯ ತೇಜಃ ಸ್ವತೇಜಃ ತೇನ ಸ್ವತೇಜಸ ತೃತೀಯ ವಿಭಕ್ತಿ ಏಕವಚನ. ಪಾಲಯೇತ್ ಪಾಲರಕ್ಷಣೆ. ವಿಧಿಲಿಂಗ್ ಪ್ರಥಮ ಏಕ. ನಹ ಪುಲ್ಲಿಂಗ ಪ್ರಥಮ ಏಕ. ನಹ ಷಷ್ಠಿ ಬಹು. ನಾಸ್ತ್ಯನ್ಯಃ ನಾಸ್ತಿ ಅನ್ಯಃ ನಾಸ್ತ್ಯನ್ಯಃ ಎಣ್ಸಂಧಿ. ನಾಸ್ತಿ ನ ಪ್ಲಸ್ ಅಸ್ತಿ. ಅಸ್ತಿ ಲಟ್ ಪ್ರಥಮ ಏಕ. ಅನ್ಯಃ ಪುಲ್ಲಿಂಗ ಪ್ರಥಮ ಏಕ. ಶಕ್ತಿಮಾನ್ ಮತು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಶಕ್ತಿ ಉಳ್ಳವನು ಶಕ್ತಿಮಾನ್. ಹನು ಉಳ್ಳವನು ಹನುಮಾನ್. ಹನು ಅಂದ್ರೆ ಸುಂದರವಾದ ಕೆನ್ನೆ ಅಂತ ಅರ್ಥ. ಹನು ಅಂದ್ರೆ ಪೂರ್ಣ ಜ್ಞಾನ ಅಂತ ಅರ್ಥ. ಪೂರ್ಣ ಜ್ಞಾನವುಳ್ಳವನು ಸುಂದರವಾದ ಕೆನ್ನೆ ಉಳ್ಳವನು ಎರಡೂ ಕೂಡ ಮತು ಪ್ರತ್ಯಯಾಂತವಾದ ಶಬ್ದ. ಇತಿ ಅವ್ಯಯ. ಅರ್ಚನಾ ಅವರು ಹೇಳಿ. ಆರ್ಯ ಜೀವಾಮ್ಯಹಮಿತಿ. ಆರ್ಯ ಜೀವಾಮಹಮಿತಿ. ಆರ್ಯ ಜೀವಾಮ್ಯಹಮಿತಿ. ಬ್ರುವಾಣೋ ವಾಯುನಂದನ. ಬ್ರುವಾಣೋ ವಾಯುನಂದನ. ಬ್ರುವಾಣೋ ವಾಯುನಂದನ. ಉಪಸೃತ್ಯ ತಮಃ ಪ್ರಾಕ್ಷೀಃ. ಉಪಸೃತ್ಯ ತಮಸ್ಪ್ರಾಕ್ಷಿ. ಉಪಸೃತ್ಯ ತಮಸ್ಪ್ರಾಕ್ಷಿ. ಶಂಕರೇಣ ಸ್ವಪಾಣಿನ. ಶಂಕರೇಣ ಸ್ವಪಾಣಿನ. ಶಂಕರೇಣ ಸ್ವಪಾಣಿನ. ಆರ್ಯ ಅಂದ್ರೆ ಸಜ್ಜನನೇ ಅಂತ ಅದು ಸಾಮಾನ್ಯವಾಗಿ ಗೌರವ ಸೂಚಕವಾದ ಪದ. ಆರ್ಯ ಸಾಧು ಅಂತ ಅರ್ಥ. ಜಾಂಬವಂತನೇ. ಅಹಂ ಜೀವಾಮಿ ನಾನು ಬದುಕಿದ್ದೇನೆ. ಇತಿ ಬ್ರುವಾಣ ವಾಯುನಂದನ ಹೀಗೆ ಹೇಳುವ ಮೂಲಕ ವಾಯುನಂದನ ಹನುಮಂತ ಹೇಳುತ್ತಾ ಉಪಸೃತ್ಯ ಸಮೀಪಕ್ಕೆ ಬಂದು ಶಂಕರೇಣ ಸ್ವಪಾಣಿನ ತಂ ಅಸ್ಪ್ರಾಕ್ಷೀತ್. ಶಂಕರೇಣ ಶಂ ಕರೋತೀತಿ ಶಂಕರ. ಶಂಕರ ಅನ್ನೋದು ನಾಮವಾಚಕ ಮಾತ್ರ ಏನಲ್ಲ. ಶಂಕರ ಅಂದ್ರೆ ಶಂ ಅನ್ನ ಆನಂದವನ್ನ ಉಂಟು ಮಾಡುವಂತಹ. ಶಂಕರೇಣ ಸ್ವಪಾಣಿನ ತನ್ನ ಆನಂದ ನೀಡುವ ಕೈಗಳಿಂದ ಜಾಂಬವಂತಂ ಅಸ್ಪ್ರಾಕ್ಷೀತ್ ಸ್ಪರ್ಶ ಮಾಡಿದ ಅಂತ ಅರ್ಥ. ಸ್ಪರ್ಶ ಧಾತುವಿಗೆ ಲುಂಗಲ್ಲಿ ಅಸ್ಪ್ರಾಕ್ಷೀತ್ ಅಂತ ರೂಪ ಆಗುತ್ತೆ. ಅಸ್ಪ್ರಾಕ್ಷೀತ್ ಸ್ಪೃಶ ಆಮರ್ಶನೆ ಅಂತ ಧಾತು. ಶಂಕರೇಣ ಮಂಗಳವನ್ನುಂಟು ಮಾಡುವ ಆನಂದವನ್ನು ನೀಡುವ ಕೈಗಳಿಂದ ತಮ್ ಉಪಸೃತ್ಯ ನಾನಿದ್ದೇನೆ ಅಂತ ಹೇಳಿದ ಹನುಮಂತ ಅಲ್ಲಿಗೆ ಬಂದು ಅವನನ್ನ ಮುಟ್ಟಿದ. ಆರ್ಯ ಸಂಬೋಧನಾ ಪ್ರಥಮ. ಜೀವಾಮಿ ಜೀವತಿ ಜೀವತಃ ಜೀವಂತಿ ಜೀವಾಮಿ ಉತ್ತಮ ಪುರುಷ ಏಕವಚನ. ಅಹಂ ಅಹಂ ತ್ರಿಲಿಂಗಕಃ ಪ್ರಥಮ ಏಕ. ಇತಿ ಅವ್ಯಯ. ಬ್ರುವಾಣಃ ಶಾನಚ್ ಪ್ರತ್ಯಯಾಂತವಾದ ಶಬ್ದ ಬ್ರೂನ್ಯ ವ್ಯಕ್ತಾಯಾಂ ವಾಚಿ.
ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ವಾಯೋಃ ನಂದನಃ ವಾಯುನಂದನಃ ಪುಲ್ಲಿಂಗ ಪ್ರಥಮ ಏಕ. ಉಪಸೃತ್ಯ ಹತ್ತಿರ ಬಂದು ಲ್ಯಪ್ರತ್ಯಯಾಂತಮವ್ಯಯಂ. ತಂ ದ್ವಿತೀಯ ಏಕ. ಅಸ್ಪ್ರಾಕ್ಷೀತ್ ವಿಧಿಲಿಂಗ್ ಪ್ರಥಮ ಲುಂಗ್ ಪ್ರಥಮ ಏಕ. ಶಂಕರೇಣ ತೃತೀಯ ಏಕ. ಶಂಕರಃ. ಸ್ವಪಾಣಿಃ ಸ್ವಪಾಣಿನ ತನ್ನ ಕೈಯಿಂದ. ಮತ್ತೆ ತೃತೀಯ ವಿಭಕ್ತಿ ಏಕವಚನ. ಆರ್ಯ ಅನ್ನೋದು ಲೋಕದಲ್ಲಿ ತುಂಬಾ ಸಜ್ಜನ ವ್ಯಕ್ತಿತ್ವ ಉಳ್ಳವರನ್ನ ಕುರಿತು ಹೇಳುವ ಪದ. ದೀಪ ಅವರು ಹೇಳಿ. ಅಥಾಬ್ರವೀತ್ ಬ್ರಹ್ಮಸುತೋ ವತ್ಸ ಸ್ವಜ್ಞಾತಿ ವತ್ಸಲ ಮೃತಂ ಕಪಿಕುಲಂ ರಕ್ಷ ರಾಮದಾಸಾಗ್ರಣೀರ್ಭವಾನ್ ಅಥ ಅಥ ಅಂದ್ರೆ ಈ ರೀತಿ ಹನುಮಂತ ಬಂದವನ ಮುಟ್ಟಿ ಒಳ್ಳೆಯ ಭರವಸೆಯನ್ನ ತುಂಬಿದ ಮೇಲೆ, ಅಥವಾ ಒಂದು ರೀತಿಯಲ್ಲಿ ಅವನು ಮುಟ್ಟಿದ ತಕ್ಷಣ ಮೈಯೆಲ್ಲ ಎಲ್ಲ ಈ ನೋವುಗಳನ್ನ ಕಳಚಿಕೊಂಡು, ಮೊದಲೇ ವಯೋಸಹಜವಾದ ಮಿತಿ ಇತ್ತು ಅವನಿಗೆ, ಆದ್ರೂ ರಾಮನ ಸೇವೆ ಅನ್ನುವ ದೃಷ್ಟಿಯಿಂದ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದ. ಈಗ ಹನುಮಂತ ಮುಟ್ಟಿದ ಮೇಲಂತೂ ಅವನು ಪೂರ್ತಿ ಸಶಕ್ತನಾದ. ಅಥ ಆ ಬಳಿಕ ಬ್ರಹ್ಮಸುತಃ ಬ್ರಹ್ಮಸುತನಾದ ಜಾಂಬವಂತನು. ವತ್ಸ ಮಗು, ಸ್ವಜ್ಞಾತಿ ವತ್ಸಲ ತನ್ನ ಬಂಧುಗಳಲ್ಲಿ ವಿಶೇಷವಾದ ಪ್ರೀತಿಯನ್ನ ತೋರುವಂಥವನೇ. ಮೃತಂ ಕಪಿಕುಲಂ ಈಗಲೇ ಜೀವ ತೆತ್ತಿರುವ ಕಪಿಕುಲವನ್ನ ರಕ್ಷಿಸು. ಯಾಕೆಂದ್ರೆ ನಿನ್ನತ್ರ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ನೀನು ರಾಮದಾಸಾಗ್ರಣೀಹಿ, ಇವರೆಲ್ಲ ರಾಮದಾಸರು. ಈ ರಾಮದಾಸರಲ್ಲಿ ಅಗ್ರಣೀಹಿ ಮೊದಲಿನವನು ನೀನಾದ್ರಿಂದಾಗಿ ಕಪಿಕುಲಂ ರಕ್ಷ, ಈ ಮೃತವಾದ ಕಪಿಯ ಸಮೂಹವನ್ನು, ಮೃತ ಅಂದ್ರೆ ಪೂರ ಸತ್ತಿಲ್ಲ, ಮೃತ ಅಂದ್ರೆ ಮೃತ ಪ್ರಾಯರು ಅಂತ ಅರ್ಥ. ಅಂದ್ರೆ ಪ್ರಜ್ಞೆ ತಪ್ಪಿದೆ, ಮೈ ಮೇಲೆ ನಿಗ್ರಹ ಇಲ್ಲ, ಚಟುವಟಿಕೆಗಳು ಜಾರಿ ಹೋಗಿದೆ ಕೈಯಿಂದ, ಇಂಥ ಸ್ಥಿತಿಯಲ್ಲಿರುವಂತಹ ಕಪಿಕುಲವನ್ನ ನೀನು ರಕ್ಷಿಸು ಅಂತ ಕೇಳಿಕೊಳ್ತಾನೆ. ಅಥ ಆ ಬಳಿಕ ಬ್ರಹ್ಮಸುತಃ ಜಾಂಬವಂತನು ಹನುಮಂತನನ್ನ ಕುರಿತು, ವತ್ಸ ಸ್ವಜ್ಞಾತಿ ವತ್ಸಲ, ಭವಾನ್ ರಾಮದಾಸಾಗ್ರಣೀಹಿ ನೀನು ರಾಮನ ದಾಸರಲ್ಲಿ ಹಿರಿಯ. ಮೃತಂ ಕಪಿಕುಲಂ ರಕ್ಷ ಪ್ರಾಣ ತೆತ್ತಿರುವ ಸ್ಥಿತಿಯಲ್ಲಿರುವಂತಹ ಕಪಿಗಳ ಗುಂಪನ್ನು ರಕ್ಷಿಸು ಇತಿ ಅಬ್ರವೀತ್ ಹೀಗೆ ಹೇಳಿದನು. ಅಥ ಅವ್ಯಯ ಅಬ್ರವೀತ್ ಲಂಗ್ ಪ್ರಥಮ ಏಕ. ಬ್ರಹ್ಮಣಃ ಸುತಃ ಬ್ರಹ್ಮಸುತಃ ಪುಲ್ಲಿಂಗ ಪ್ರಥಮ ಏಕ. ವತ್ಸ ಸಂಬೋಧನಾ ಪ್ರಥಮ. ಸ್ವಜ್ಞಾತಿ ವತ್ಸಲ ಸ್ವಸ್ಯ ಜ್ಞಾತಿ ಸ್ವಜ್ಞಾತಿ ಸ್ವಜ್ಞಾತಿ ಸ್ವಸ್ಯ ಜ್ಞಾತಯಃ ಸ್ವಜ್ಞಾತಯಃ ಸ್ವಜ್ಞಾತಿಷು ವತ್ಸಲಃ ಸ್ವಜ್ಞಾತಿ ವತ್ಸಲಃ. ಪುಲ್ಲಿಂಗ ಪ್ರಥಮ ಏಕ. ಮೃತಂ ದ್ವಿತೀಯ ಏಕ. ಕಪಿಕುಲಂ ದ್ವಿತೀಯ ಏಕ. ರಕ್ಷ ಲೋಟ್ ಮಧ್ಯಮ ಏಕ. ರಾಮದಾಸಾಗ್ರಣೀ ರಾಮಸ್ಯ ದಾಸಃ ರಾಮದಾಸಃ. ರಾಮದಾಸೇಷು ರಾಮಸ್ಯ ದಾಸಾಃ ರಾಮದಾಸಾಃ. ರಾಮದಾಸೇಷು ಅಗ್ರಣೀ ರಾಮದಾಸಾಗ್ರಣೀ ಪುಲ್ಲಿಂಗ ಪ್ರಥಮ ಏಕ. ಭವಾನ್ ಪುಲ್ಲಿಂಗ ಪ್ರಥಮ ಏಕ. ಸೌಮ್ಯ ಅವ್ರಿಗೆ ಹೇಳಿ. ಸಮೀಪೆ ಮೇರುಶೈಲಸ್ಯ ಶೈಲೋಯೋ ಗಂಧಮಾದನ ತಸ್ಮಾದಾನೀಯತಾಂ ಶೀಘ್ರಂ ತ್ವಯೌಷಧಚತುಷ್ಟಯಂ ಚತುಷ್ಟಯಂ.
ಹನುಮಂತನಿಗೆ ಜಾಂಬವಂತ ಆದೇಶ ಮಾಡ್ತಾನೆ, ಮೇರು ಶೈಲಸ್ಯ ಸಮೀಪೆ ಯಹ ಗಂಧಮಾದನ ಶೈಲಃ ತಸ್ಮಾತ್ ಶೀಘ್ರಂ ತ್ವಯಾ ಔಷಧ ಚತುಷ್ಟಯಂ ಆನೀಯತಾಂ. ಓ ಹನುಮಂತನೇ, ನಿನ್ನ ಬಂಧುಗಳನ್ನ ತುಂಬಾ ಪ್ರೀತಿಸುವವನೇ, ಅಂದ್ರೆ ನಿನ್ನನ್ನ ಯಾರು ನಂಬಿಕೊಂಡು ಬಂದಿದ್ದಾರೋ ಅವರಿಗೆ ನೀನು ಯಾವತ್ತೂ ಅಲ್ಲಗಳೆಯುವವನಲ್ಲ, ಅವರ ಅಗತ್ಯವನ್ನ ಪೂರೈಸದೆ ತಿರಸ್ಕರಿಸುವವನಲ್ಲ ನೀನು. ಅಂತಹ ಮೇರು ಶೈಲಸ್ಯ, ಮೇರು ಪರ್ವತದ ಬದಿಯಲ್ಲಿ, ಸಮೀಪೆ ಮೇರು ಶೈಲಸ್ಯ ಸಮೀಪೆ ಯಹ ಗಂಧಮಾದನಃ, ಸಮೀಪೆ ಸಪ್ತಮಿ ಏಕ ಮೇರು ಶೈಲಸ್ಯ, ಮೇರುಃ ಇತಿ ಶೈಲಃ ಶೈಲಂ ಮೇರುಶೈಲ ತಸ್ಯ ಮೇರುಶೈಲಸ್ಯ, ಶೈಲಃ ಪುಲ್ಲಿಂಗ, ಮೇರುಃ ಇತಿ ಶೈಲಃ ಮೇರುಶೈಲಃ, ಶೈಲಃ ಪುಲ್ಲಿಂಗ ಪ್ರಥಮ ಏಕ, ಯಹ ಪುಲ್ಲಿಂಗ ಪ್ರಥಮ ಏಕ, ಗಂಧಮಾದನಃ ಪುಲ್ಲಿಂಗ ಪ್ರಥಮ ಏಕ, ತಸ್ಮಾತ್ ಪಂಚಮಿ ಏಕ, ಆನೀಯತಾಂ. ಆನೀಯತಾಂ ನೀನ್ಯು ಪ್ರಾಪಣೆ ಕರ್ಮಣಿ ಲೋಟಿ ಪ್ರಥಮ ಪುರುಷ ಏಕವಚನೆ ಆನೀಯತಾಂ ಇತಿ ರೂಪಂ. ಶೀಘ್ರಂ ಕೂಡಲೇ, ಅವ್ಯಯ ಅದು, ಅಂದ್ರೆ ಕ್ರಿಯಾವಾಚಕ ಕ್ರಿಯಾ ವಿಶೇಷಣ ಶಬ್ದ. ತ್ವಯಾ ತೃತೀಯ ಏಕ, ಔಷಧ ಚತುಷ್ಟಯಂ 4 ಔಷಧಗಳನ್ನ ನೀನು ತರಬೇಕಾಗಿದೆ. ಅದೇನು ಅಂತ ಮುಂದಿನ ಪದ್ಯದಲ್ಲಿದೆ. ಔಷಧಾನಾಂ ಚತುಷ್ಟಯಂ ಔಷಧ ಚತುಷ್ಟಯಂ, ನಪುಂಸಕಲಿಂಗ ದ್ವಿತೀಯ ಏಕ. ಸ್ಮಿತಾ ಅವ್ರು ಹೇಳಿ. ಮೃತ ಸಂಜೀವಿನಿ ಮುಖ್ಯ. ಮೃತ ಸಂಜೀವಿನಿ ಮುಖ್ಯ. ಸಂಧಾನಕರಣಿ ಪರಾ. ಸಂಧಾನಕರಣಿ ಪರಾ. ಸಂಧಾನಕರಣಿ ಪರಾ. ಸವರ್ಣಕರಣಿ ಚೈವ. ಸವರ್ಣಕರಣಿ ಚೈವ. ಸವರ್ಣಕರಣಿ ಚೈವ. ವಿಶಲ್ಯಕರಣೀತಿ ಚ. ವಿಶಲ್ಯಕರಣೀತಿ ಚ. ವಿಶಲ್ಯಕರಣೀತಿ ಚ. ನೋಡು, 4 ಯಾವುದು ಅಂದ್ರೆ ಮೃತ ಸಂಜೀವಿನಿ ಅದು ಮುಖ್ಯ, ಪರ ಸಂಧಾನಕರಣಿ, ತಥೈವ ಸವರ್ಣಕರಣಿ, ಅಂತೆ ಚ ವಿಶಲ್ಯಕರಣಿ. ಮುಖ್ಯ ಮೊದಲಿಗೆ ಮೃತ ಸಂಜೀವಿನಿ. ಮೃತಂ ಸಂಜೀವಯಿತುಂ ಶೀಲಂ ಅಸ್ಯಾಹ ಅಸ್ತೀತಿ ಮೃತ ಸಂಜೀವಿನಿ. ಅಸ್ಯಾಹ ಮೃತಂ ಸಂಜೀವಯಿತುಂ ಶೀಲಂ ಅಸ್ತಿ. ಇವಳಿಗೆ ಅಂದ್ರೆ ಈ ಔಷಧ ಗಿಡಕ್ಕೆ ಸತ್ತವನನ್ನ ಬದುಕಿಸುವ ಶಕ್ತಿ ಇದೆ, ಅದನ್ನಾಗೆ ಮೃತ ಸಂಜೀವಿನಿ. ಸಂಧಾನಕರಣಿ, ತುಂಡಾದ ಅವಯವಗಳನ್ನು ಸಂಧಾನ ಮಾಡುವುದರಲ್ಲಿ, ಸಂಧಾನಂ ಕರ್ತುಂ ಶೀಲಂ ಅಸ್ಯಾಹ ಅಸ್ತೀತಿ ಸಂಧಾನಕರಣಿ. ಇನ್ನು ಸವರ್ಣಕರಣಿ, ಗಾಯ ಆದಾಗ ಆ ಗಾಯವಾದ ಜಾಗದ ಕಲರ್ ಬೇರೆ ಆಗ್ಬಿಡುತ್ತೆ. ಮುಖ್ಯ ಶರೀರದ ಬಣ್ಣದ ಜೊತೆಗೆ ಸೇರುವುದು ಬಹಳ ಕಷ್ಟ. ಆದ್ರೆ ಈ ಸಂಧಾನಕರಣಿ ಎನ್ನುವಂತಹ, ಸವರ್ಣಕರಣಿ ಎನ್ನುವಂತಹ ಈ ಮದ್ದು ಏನು ಮಾಡುತ್ತೆ ಅಂದ್ರೆ ಸಮಾನಶ್ಚಾಸೋ ವರ್ಣಶ್ಚ ಸಮಾನವರ್ಣಃ ಸಮಾನವರ್ಣಂ ಕರ್ತುಂ ಶೀಲಂ ಅಸ್ಯ ಅಸ್ತೀತಿ ಸಮಾನ ಸವರ್ಣಕರಣಿ. ವಿಶಲ್ಯಕರಣಿ ಇತಿ ಚ. ವಿಶಲ್ಯಕರಣಿ ಅಂದ್ರೆ ವಿಗತಂ ಶಲ್ಯಂ ಕರ್ತುಂ ಶೀಲಂ ಅಸ್ಯಾಹ ಅಸ್ತೀತಿ ವಿಶಲ್ಯಕರಣಿ. ವಿಗತಂ ಶಲ್ಯಂ ಕರ್ತುಂ ಶೀಲಂ ಅಸ್ಯಾಹ ಅಸ್ತಿ ಇತಿ ವಿಶಲ್ಯಕರಣಿ. ಎಲ್ಲವೂ ಕೂಡ ಸ್ತ್ರೀಲಿಂಗ ಪ್ರಥಮ ಏಕ. ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ ಮತ್ತು ವಿಶಲ್ಯಕರಣಿ. ಇತಿ ಅವ್ಯಯ ಚ ಅವ್ಯಯ, ಪರಾ ದ್ವಿತೀಯ, ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನನೇ. ಮುಖ್ಯ ಅದು ಕೂಡ ಪ್ರಥಮ ಏಕವಚನ. ಇನ್ನು ಚೈವ ಚ ಎರಡೇ ಇರುವುದು, ಅದು ಅವ್ಯಯ ಅಂತ ಸಿದ್ಧ ಆಯಿತು. ಚೈತನ್ಯ ಅವರು ಹೇಳಿ. ಇತ್ಯುಕ್ತೋ ಹನುಮಾನ್ ನತ್ವಾ. ಇತ್ಯುಕ್ತೋ ಹನುಮಾನ್ ನತ್ವಾ. ಇತ್ಯುಕ್ತೋ ಹನುಮಾನ್ ನತ್ವಾ.
रामं रामप्रियामपि रामं रामप्रियामपि रामं रामप्रियामपि ववृधे पर्वतग्रस्तो ववृधे पर्वतग्रस्थो ववृधे पर्वत द्वितीय इव पर्वतः द्वितीय इव पर्वतः द्वितीय इव पर्वतः ಹೀಗೆ ಜಾಂಬವಂತ ಹೇಳಿದ ತಕ್ಷಣವೇ ಇತ್ಯುಕ್ತಃ ಹನುಮಾನ್ ರಾಮಂ ರಾಮಪ್ರಿಯಾಮಪಿ ರಾಮನನ್ನು ಮತ್ತು ರಾಮನ ಮಡದಿಯಾದ ಸೀತೆಯನ್ನು ಇಬ್ಬರನ್ನೂ ನಮಿಸಿ ಪರ್ವತಾಗ್ರಸ್ಥ ಅಗ್ರ ಅಂದ್ರೆ ತುದಿ ಪರ್ವತದ ಅಗ್ರಸ್ಥನಾಗಿ ಒಂದು ಪರ್ವತದ ತುದಿಯನ್ನ ಏರಿ ವವೃಧೆ ಬೆಳೆದ. ಹೇಗೆ ಅಂದ್ರೆ ದ್ವಿತೀಯ ಇವ ಪರ್ವತಃ ಇನ್ನೊಂದು ಪರ್ವತವೇ ಪರ್ವತದ ಮೇಲೆ ಕೂತಿದೆಯೋ ಏನೋ ಎನ್ನುವಂತೆ ಬೆಳೆದು ನಿಂತ. ಹೀಗಿರುವ ಹನುಮಂತ ಮುಂದೆ ಹಾರುವುದು ಹೇಳುತ್ತೆ. ಇತ್ಯುಕ್ತಃ ಇತಿ ಉಕ್ತಃ ಎಣ್ ಹನುಮಾನ್ ಪುಲ್ಲಿಂಗ ಪ್ರಥಮ ಏಕ ಆಹತ್ಯ ಕೊನೆಗೆ ಒಟ್ಟೇನಾಯ್ತು ಅಂದ್ರೆ ಹನುಮಂತ ಜಾಂಬವಂತನ ಈ ಮಾತನ್ನು ಕೇಳಿ ರಾಮನಿಗೂ ರಾಮನ ಮಡದಿಯಾದ ಸೀತೆಗೂ ಇಬ್ಬರಿಗೂ ಕೂಡ ನಮಿಸಿ ಪರ್ವತದ ಎತ್ತರಕ್ಕೆ ಏರಿ ಬೆಳೆದು ನಿಂತ. ಇನ್ನೊಂದು ಪರ್ವತದಂತೆ ಕಂಡ. ನಾರಾಯಣ. ಹನುಮಾನ್ ಮತು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ ತ್ವಾ ಪ್ರತ್ಯಯಾಂತಮವ್ಯಯಂ ರಾಮಂ ರಾಮಪ್ರಿಯಾಂ ಒಂದು ಪುಲ್ಲಿಂಗ ದ್ವಿತೀಯ ಏಕ ಒಂದು ಸ್ತ್ರೀಲಿಂಗ ದ್ವಿತೀಯ ಏಕ ಅಪಿ ಅವ್ಯಯ ವವೃಧೆ ವೃದ್ಧ ವೃದ್ಧೌ ಲಿಟ್ ಪ್ರಥಮ ಏಕ ಪರ್ವತಸ್ಯ ಅಗ್ರಂ ಪರ್ವತಾಗ್ರಂ ಪರ್ವತಾಗ್ರೇ ಸ್ಥಿತಃ ಪರ್ವತಾಗ್ರಸ್ಥಃ ಅಗ್ರೇ ಸ್ಥಿತಃ ಅಗ್ರಸ್ಥಃ ಅಥವಾ ಅಗ್ರೇ ತಿಷ್ಠತಿ ಇತಿ ಅಗ್ರಸ್ಥಃ. ಯಾವುದದು ಪರ್ವತ ಅಂದ್ರೆ ಅಲ್ಲಿ ಲಂಕೆಯಲ್ಲಿ ಇರುವಂತದ್ದು ತ್ರಿಕೂಟ ಪರ್ವತ. ತ್ರಿಕೂಟದ ಪರ್ವತದ ಮೇಲೆ ನಿಂತು ಅಗ್ರಸ್ಥಃ ಪುಲ್ಲಿಂಗ ಪ್ರಥಮ ಏಕ ದ್ವಿತೀಯ ಪುಲ್ಲಿಂಗ ಪ್ರಥಮ ಏಕ ಇವ ಅವ್ಯಯ ಪರ್ವತಃ ಪುಲ್ಲಿಂಗ ಪ್ರಥಮ ಏಕ. ಭೂಷಣ್ ಅವರು ಹೇಳಿ. ಅತುಚ್ಛಂ ಪುಚ್ಛಮಾವಿಧ್ಯ ಅತುಚ್ಛಂ ಪುಚ್ಛಮಾವಿಚ್ಛ ಅತುಚ್ಛಂ ಪುಚ್ಛಮಾವಿಧ್ಯ ಕರ್ಣಾವಾಕುಂಚ ಪೂರ್ಣಭಾಃ ಕರ್ಣಾವಾಕುಂಚ ಪೂರ್ಣಭಾಃ ಕರ್ಣಾವಾಕುಂಚ ಪೂರ್ಣಭಾಃ ಧರಾಧರಮವಷ್ಟಭ್ಯ ಧರಾಧರಮವಷ್ಟಭ್ಯ ಧೀರೋಸಾವಥ ಪುಪ್ಲುವೆ ಧೀರೋಸಾವತ ಪುಪ್ಲುವೆ ಅತ್ಯಂತ ಸುಂದರವಾದ ಅತುಚ್ಛಂ ಪುಚ್ಛಂ. ತುಚ್ಛ ಅಂದ್ರೆ ಕೀಳಾದದ್ದು ಅಂತ ಅರ್ಥ. ಅತುಚ್ಛ ಅಂದ್ರೆ ಅತ್ಯಂತ ಸುಂದರವಾದ ಅತ್ಯಂತ ಚಲುವಾದ ಪುಚ್ಛವನ್ನು ಆವಿಧ್ಯ ನೆಲಕ್ಕೆ ಜೋರಾಗಿ ಬಡಿದು ಕರ್ಣವು ಆಕುಂಚ ಎರಡು ನಿಮಿರಿದ ಕರ್ಣಗಳನ್ನ ಮೇಲ್ಮುಖವಾಗಿಸಿ ಪೂರ್ಣಭಾಹ ತುಂಬಿದ ಕಾಂತಿಯುಳ್ಳವನಾಗಿ ಧರಾಧರಂ ಬೆಟ್ಟವನ್ನು ಅವಷ್ಟಭ್ಯ ಒತ್ತಿ ಅಸೌ ಈ ಹನುಮಂತನು ಅಥ ಈ ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಧೀರಃ ಧೀಮಂತನಾಗಿ ಪುಪ್ಲುವೆ ಆಕಾಶಕ್ಕೆ ನೆಗೆದ. ಧೀರಃ ಪೂರ್ಣಭಾಹ ಹನುಮಾನ್ ಅತುಚ್ಛಂ ಪುಚ್ಛಂ ಆವಿದ್ಯ ಕರ್ಣಾವಾಕುಂಚ ಧರಾಧರಮವಷ್ಟಭ್ಯ ಪುಪ್ಲುವೆ. ಆ ಅತುಚ್ಛಂ ನ ತುಚ್ಛಂ ಅತುಚ್ಛಂ ಪುಚ್ಛಂ ನಪುಂಸಕಲಿಂಗ ದ್ವಿತೀಯಾಯಕ ಪುಚ್ಛಂ ಪುಚ್ಛೇ ಪುಚ್ಛಾನಿ ಆವಿಧ್ಯ ಲ್ಯಪ್ರತ್ಯಯಾಂತಮವ್ಯಯಂ ಕರ್ಣೌ ಆಕುಂಚ ಕರ್ಣಾವಾಕುಂಚ ಅದು ವಾಂತಾದೇಶ ಸಂಧಿ. ಆಕುಂಚ್ಯ ಲ್ಯಪ್ರತ್ಯಯಾಂತಮವ್ಯಯಂ ಪೂರ್ಣಂ ಭಾಹ ಯಸ್ಯ ಸಹ ಪೂರ್ಣಭಾಹ ಪುಲ್ಲಿಂಗ ಪ್ರಥಮ ಏಕ ಧರಾಧರಂ ಧರಾಂ ಧರತೀತಿ ಧರಾಧರಃ ಪುಲ್ಲಿಂಗ ದ್ವಿತೀಯ ಏಕ ಧರಾಧರಂ ಅವಷ್ಟಭ್ಯ ಲ್ಯಪ್ರತ್ಯಯಾಂತಮವ್ಯಯಂ ಶಬಿ ಅನ್ನುವ ಧಾತುವಿಗೆ ಧೀರಃ ಪುಲ್ಲಿಂಗ ಪ್ರಥಮ ಏಕ ಧೀರಃ ಪುಲ್ಲಿಂಗ ಪ್ರಥಮ ಏಕ असौ पुल्लिंग प्रथम एक अथ अव्यय पुप्लुवे लिट प्रथम एक.
ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಪ್ರಣತೆ. ಪ್ಲವನ ತರಣಯೋ ಅಂತ ಧಾತು ಪ್ಲವತೆ ಉಪ್ಲುವೆ ಅಂತ ರೂಪ ಆಗಿದೆ.